ಸಮಾಂತರ ಶ್ರೇಣಿಯ ಹಿಂದಿನ ತರಗತಿಯಲ್ಲಿ ನೀವು ಎನ್ನನೇ ಪದವನ್ನು ಬಳಸಿಕೊಂಡು ಲೆಕ್ಕ ಮಾಡುವುದನ್ನು ಕಲಿತಿದ್ರಿ. ಈಗ ಸಮಾಂತರ ಶ್ರೇಣಿಯಲ್ಲಿ ಮೊತ್ತವನ್ನು ಕಂಡುಹಿಡಿಯುವಂತಹ ಲೆಕ್ಕಗಳನ್ನು ಇಂದು ಕಲಿಯೋಣ. ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಮೊದಲನೇದಾಗಿ ಸೂತ್ರವನ್ನು ತಿಳ್ಕೊಳ್ಬೇಕು. ಮೊದಲ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಯನ್ನು ಕೊಟ್ಟಾಗ ಎನ್ ಪದಗಳ ಮೊತ್ತ ಎಸ್ ಎನ್ ಸಮ ಎನ್ ಭಾಗಿಸು 2 ಗುಣಿಸು 2 ಎ ಪ್ಲಸ್ ಎನ್ ಮೈನಸ್ 1 ಗುಣಿಸು ಡಿ ಹೇಳುವಂತಹ ಸೂತ್ರವನ್ನು ಬಳಸ್ತೇವೆ. ಒಂದು ವೇಳೆ ನಿಮಗೆ ಮೊದಲನೇ ಪದ ಹಾಗೂ ಕೊನೆಯ ಪದವನ್ನು ಕೊಟ್ಟಿದ್ದೇ ಹೋದಾದರೆ ನಮಗೆ ಅದನ್ನು ಬಳಸಲಿಕ್ಕೂ ಮತ್ತೊಂದು ಸೂತ್ರ ಇದೆ. ಅದೇನೆಂದರೆ ಎಸ್ ಎನ್ ಸಮ ಎನ್ ಭಾಗಿಸು 2 ಗುಣಿಸು ಎ ಪ್ಲಸ್ ಎಲ್. ಎ ಅಂದರೆ ಮೊದಲನೇ ಪದ, ಎಲ್ ಅಂದರೆ ಕಡೆಯ ಪದ, ಎನ್ ಅಂದರೆ ಪದಗಳ ಸಂಖ್ಯೆ. ಈ ರೀತಿಯಾಗಿ ಸೂತ್ರವನ್ನು ಕಲಿತುಕೊಳ್ಳೋದು. ಈಗ ನಾವೊಂದು ಉದಾಹರಣೆಯನ್ನು ನೋಡಿದ್ದೆ ಹೋದಾದರೆ ನಿಮಗೆ ಈ ಸೂತ್ರ ಸುಲಭವಾಗಿ ಅರ್ಥವಾಗುತ್ತದೆ. ಒಂದು ಉದಾಹರಣೆಯನ್ನು ನೋಡಿ. 2, 7, 12 ಇದೇ ರೀತಿಯ ಮುಂದುವರೆದಂತಹ ಒಂದು ಸಮಾಂತರ ಶ್ರೇಣಿ ಇದ್ದರೆ ಇದರ 10 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಬೇಕು. ಇಲ್ಲಿ ಮೊದಲನೇ ಕೆಲಸ ಏನಂದರೆ, ನೀವು ಶ್ರೇಣಿಯನ್ನು ನೋಡಿದ ತಕ್ಷಣ ಯಾವ ಪದವನ್ನು ಗುರುತಿಸಲಿಕ್ಕೆ ಬರ್ತದೆ ಅದನ್ನು ಗುರುತಿಸಿ ಎ ಅನ್ನು ಬರೀಬೇಕು. ಮೊದಲನೇ ಸಂಖ್ಯೆ ಏನು ಕಾಣ್ತದೆ ಅದು ಎ ಆಗಿರುತ್ತದೆ. ಶ್ರೇಣಿಯ ಮೊದಲನೇ ಸಂಖ್ಯೆ 2, ಆದ್ದರಿಂದ ಎ ಸಮ 2. ಆಮೇಲೆ 2 ಇದ್ದದ್ದು 7 ಹೇಗಾಯಿತು, 7 ಇದ್ದದ್ದು 12 ಹೇಗಾಯಿತು? ಅದಕ್ಕೆಲ್ಲ 5 ಕೂಡಿಸಿದ್ದಾರೆ. ಹಾಗಾಗಿ 5 ಹೇಳುವಂಥದ್ದು ಏನಾಗಿರ್ತದೆ, ಡಿ ಬೆಲೆ ವ್ಯತ್ಯಾಸ, ಸಾಮಾನ್ಯ ವ್ಯತ್ಯಾಸ ಡಿ ಅಂದರೆ 5. ಹಾಗೆ 10 ಪದಗಳವರೆಗಿನ ಮೊತ್ತ ಕಂಡುಹಿಡಬೇಕು. 10 ಹೇಳುವುದು ಎನ್ ನ ಬೆಲೆ ಆಗಿರ್ತದೆ. ಎನ್ ಸಮ 10. ಲೆಕ್ಕವನ್ನು ಬಿಡಿಸಬೇಕಾದ್ರೆ ಪ್ರಾರಂಭದಲ್ಲಿ ನೀವೆಲ್ಲರೂ ಸೂತ್ರವನ್ನು ಬಳಸಬೇಕು. ಸೂತ್ರ ಎಸ್ ಎನ್ ಸಮ ಎನ್ ಭಾಗಿಸು 2 ಗುಣಿಸು 2 ಎ ಪ್ಲಸ್ ಎನ್ ಮೈನಸ್ 1 ಗುಣಿಸು ಡಿ. ಈಗ ಎಲ್ಲೆಲ್ಲ ಇಂಗ್ಲಿಷ್ ಅಕ್ಷರಗಳು ಇದೆಯೋ ಅಲ್ಲೆಲ್ಲ ನೀವು ಸಂಖ್ಯೆಯನ್ನು ಬರಿತಾ ಹೋಗಬೇಕು. ಎಸ್ ಅಂದರೆ ಮೊತ್ತವನ್ನು ಸೂಚಿಸುವುದರಿಂದ ಅದಕ್ಕೆ ನಾವು ಬೆಲೆಯನ್ನು ಹಾಕ್ಲಿಕ್ಕೆ ಬರೋದಿಲ್ಲ. ಅದು ಎಸ್ ಹೇಳುವುದು ಸಂಕೇತ ಎಸ್. ಆನಂತರ ಎನ್ ಅಂದರೆ ಎನ್ ಇರುವಲ್ಲಿ 10 ಬರೀಬೇಕು. ಹಾಗಾಗಿ ಎಸ್ 10 ಅಂತೇಳಿ ಆಯಿತು. ಮತ್ತೊಂದು ಕಡೆಗೆ ಏನಿದೆ ಬ್ರ್ಯಾಕೆಟಲ್ಲಿ ಎನ್ ಮೈನಸ್ 1 ಅಂತೇಳಿದೆ, ಅಲ್ಲೂ ಸಹ 10 ಮೈನಸ್ 1 ಅಂತೇಳಿ ಬರ್ತಾ ಹೋಗ್ತದೆ. ಜೊತೆಗೆ ಎನ್ ಭಾಗಿಸು 2 ಹೇಳುವಂಥದ್ದಿದೆ, ಅಲ್ಲೂ ಸಹ 10 ಭಾಗಿಸು 2 ಅಂತೇಳಿ 3 ಕಡೆಗೆ ಎನ್ನ ಬೆಲೆಯನ್ನು ಬರೀಬೇಕು. ಆಮೇಲೆ 2 ಎ ಅಂತೇಳಿ ಇರುವಲ್ಲಿ ಎ ಜಾಗದಲ್ಲಿ 2 ಬರೆದಾಗ 2 ಗುಣಿಸು 2 ಅಂತೇಳಿ ಆಗ್ತದೆ. ಆಮೇಲೆ ಸೂತ್ರದಲ್ಲಿ ಕಡೆಯ ಇಂಗ್ಲಿಷ್ ಅಕ್ಷರ ಡಿ ಜಾಗದಲ್ಲಿ 5 ಬರೀಬೇಕು. ಹಾಗಾಗಿ ಇಷ್ಟು ಬರ್ತದೆ. ಮುಂದಿನ ಹಂತದಲ್ಲಿ ಎಸ್ 10 ಇದ್ದಾಗೆ ಬರೀಬೇಕು. ಸಮಚಿಹ್ನೆ ನಂತರ 10 ಭಾಗಿಸು 2 ಅಂತ ಹೇಳಿದರೆ ಭಾಗಾಕಾರ ಸುಲಭದಲ್ಲಿ ಮಾಡಲಿಕ್ಕೆ ಬರ್ತದೆ. ಹಾಗಾಗಿ 10 ಭಾಗಿಸು 2 ಇದ್ರೆ ಆ 2 ಸಂಖ್ಯೆಗಳ ಬದಲು 5 ಅಂತೇಳಿ ಬರೀತೇವೆ. ನಂತರ 2 ಗುಣಿಸು 2 ಅಂತ ಹೇಳಿದ್ರಿಂದ 2 ಸಂಖ್ಯೆ ಬರೆಯುವ ಬದಲು 2 4 ಅಂತೇಳಿ ಬರೀತೇವೆ. ಅದೇ ರೀತಿ ಆವರಣದೊಳಗಿರುವ 10ರಲ್ಲಿ 1 ಕಳೆದುಬಿಟ್ಟು 9 ಬರೆಯಿರಿ. ನಂತರ ಇದನ್ನು ಹಾಗೆ ಇಟ್ಕೊಳ್ಳಿ. ಈಗ ಮುಂದಿನ ಹಂತದಲ್ಲಿ 5 ಗುಣಿಸು 4 ಪ್ಲಸ್ 9 ಗುಣಿಸು 5 ಅಂತ ಹೇಳಿದ್ದಾಗ ನಾವು 4 9 ಕೂಡಿಸಬಾರದು. 9 ಮತ್ತು 5 ಗುಣಿಸಿಕೊಂಡು 45 ಮಾಡಬೇಕು. 45 ಬಂದ ನಂತರ 45ಕ್ಕೆ 4 ಕೂಡಿಸ್ಕೊಳ್ಬೇಕು. ಹಾಗಾಗಿ ಎಸ್ 10 ಸಮ 5 ಗುಣಿಸು 9 45, 45 ಪ್ಲಸ್ 4 49. 49ಕ್ಕೆ 5 ಗುಣಿಸಿದ್ರೆ 245. ಹಾಗಾಗಿ 10 ಪದಗಳ ಮೊತ್ತ 245 ಆಗಿರುತ್ತೆ. ಇದೇ ರೀತಿ ಮುಂದುವರೆದು ನಿಮಗೆ 1, 2, 3, 4 ಈ ರೀತಿ ಎಣಿಕೆ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಿದ್ದರೆ ಅವುಗಳಲ್ಲಿ 1000ವರೆಗಿನ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಈ ರೀತಿ ಲೆಕ್ಕ ಬಂದರೆ ಹೇಗೆ ಮಾಡಬಹುದು? ಫಸ್ಟ್ ಸಂಖ್ಯೆಯನ್ನು ಬರ್ಕೊಳ್ಳಿ. ಆನಂತರ ನಿಮಗೆ ಗೊತ್ತಿರುವಂಥ ಬೆಲೆಗಳನ್ನು ಬರೀರಿ. ಮೊದಲನೇ ಸಂಖ್ಯೆ 1, ಅದು ಏನನ್ನು ಸೂಚಿಸ್ತದೆ? ಮೊದಲ ಪದ ಎ ಸಮ 1. 1, 2, 3 ಅಂದರೆ ಎಷ್ಟೆಷ್ಟಾಗಿದೆ? 1. ಆದ್ದರಿಂದ ಸಾಮಾನ್ಯ ವ್ಯತ್ಯಾಸ ಡಿ ಸಮ 1. ಆಮೇಲೆ 1000 ಪದಗಳಿದೆ, ಆದ್ದರಿಂದ ಎನ್ ಸಮ 1000 ಅಂತ ತೆಗೆದುಕೊಳ್ಬೇಕು. ಹಾಗಾಗಿ ಎಸ್ ಸಮ ಮೊತ್ತ ಎಸ್ 1000 ಸಮ 1000 ಭಾಗಿಸು 2 ಗುಣಿಸು 2 ಗುಣಿಸು 1 ಪ್ಲಸ್ 1000 ಮೈನಸ್ 1 ಗುಣಿಸು 1. ಅದನ್ನು ಸಂಕ್ಷಿಪ್ತ ಮಾಡಿದರೆ ಎಸ್ 1000 ಸಮ ಎನ್ ಭಾಗಿಸು 2 ಅಂದರೆ 1000 ಭಾಗಿಸು 2 ಮಾಡಿದರೆ 500. ಚೌಕಾವರಣದ ಒಳಗಡೆಗೆ 2 ಎ ಅಂತ ಹೇಳಿದರೆ 2 ಗುಣಿಸು 1 ಅಂದರೆ 2. ಎನ್ ಮೈನಸ್ 1 ಅಂದರೆ 1000 ಎನ್ ಬೆಲೆ, ಆದ್ದರಿಂದ 1000ದಲ್ಲಿ 1 ಕಳೆದ್ರೆ 999 ಗುಣಿಸು ಡಿ ಬೆಲೆಯೂ 1 ಆಗಿದ್ದರಿಂದ 999ಕ್ಕೆ 1ರಿಂದ ಗುಣಿಸಿದರೆ 999 ಬರುತ್ತದೆ. ಹಾಗಾಗಿ ಮುಂದುವರೆದರೆ ಈಗ ನಂತರ ಏನು ಮಾಡಬೇಕು ಅಂದರೆ 999ಕ್ಕೆ 2 ಕೂಡಿಸ್ಬೇಕು. 1001
ಕಡೆಯದಾಗಿ 1001ಕ್ಕೆ 500ರಿಂದ ಗುಣಿಸಿದಾಗ 5,500,500 ಬರ್ತದೆ. ಹಾಗಿದ್ರೆ ನಾವು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಬೇಕು ಅಂದರೆ ಅದಕ್ಕೊಂದು ಸುಲಭವಾದಂತಹ ಸೂತ್ರಗಳಿದೆಯೋ ಅಂತೇಳಿ ಕೇಳಿದರೆ ಹೌದು. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಇಲ್ಲೇ ಕೆಳಗಡೆ ನೋಡಿ ಗೊತ್ತಾಗ್ಬಿಡ್ತದೆ. ಅದಕ್ಕೆ ಸೂತ್ರವನ್ನು ನೆನಪಿಟ್ಕೊಳ್ಬೋದು. Sn ಸಮ n/2 ಗುಣಿಸು n+1. ಈ ರೀತಿಯ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 1ರಿಂದ ಪ್ರಾರಂಭಿಸಿ ಕಂಡುಹಿಡಿಯಬಹುದು ನಾವು. ಮುಂದುವರೆದು ಇದರಲ್ಲಿ ನಿಮ್ಗೆ ಯಾವ ರೀತಿಯ ಲೆಕ್ಕಗಳು ಬರಬಹುದು ಅಂದರೆ 6ರಿಂದ ಭಾಗಿಸಲ್ಪಡುವ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳ ಮೊತ್ತವೇನು ಹೇಳುವಂತಹ ಪ್ರಶ್ನೆಯನ್ನು ನಿಮಗೆ ನೀಡಬಹುದು. ಈ ರೀತಿ ಬಂದಾಗ 6ರಿಂದ ಭಾಗವಾಗುವಂತಹ ಧನ ಸಂಖ್ಯೆಗಳು ಯಾವ್ಯಾವುದೋ ಬರೀಬೇಕು. 6ರಿಂದ ಭಾಗವಾಗುವಂತಹ ಸಂಖ್ಯೆಗಳು ಅಂದರೆ ನಿಮ್ಗೆ 6 ಅಂದರೆ ಮಗ್ಗಿಯನ್ನು ಬರೆದರೂ ಆಗ್ಬಿಡ್ತದೆ. ಅದು ಎಲ್ಲವೂ 6ರ ಗುಣಕಗಳಾಗಿರ್ತದೆ. ಹಾಗಾಗಿ ಆ ಸಂಖ್ಯೆಗಳು ಯಾವ್ಯಾವುದು ಅಂದರೆ 6, 12, 18, 24 ಈ ರೀತಿ ಶ್ರೇಣಿ ಮುಂದುವರಿತಾ ಹೋಗ್ತದೆ. ಹಾಗಾದರೆ ಇದೊಂದು ಸಮಾಂತರ ಶ್ರೇಣಿ ಆದ್ದರಿಂದ ಇದರಲ್ಲಿ ಮೊದಲ ಪದ ಎ ಅಂದರೆ ಎಷ್ಟು? 6. ಸಾಮಾನ್ಯ ವ್ಯತ್ಯಾಸ ಡಿ ಅಂದರೆ ಎಲ್ಲ ಎಷ್ಟೆಷ್ಟು ಹೆಚ್ಚಾಗಿದೆ ನೋಡಬೇಕು. ಅದು ಸಹ 6 ಹೆಚ್ಚಾಗಿದ್ದರಿಂದ 6. ಆ ನಂತರ ಮೊದಲ 40 ಧನಾತ್ಮಕ ಪೂರ್ಣಾಂಕಗಳಿದ್ದಾರೆ. ಆ 40 ಹೇಳುವಂಥದ್ದು ಎನ್ನ ಬೆಲೆಯನ್ನು ಸೂಚಿಸ್ತದೆ. n ಸಮ 40. ನೀವೇನು ಕಂಡುಹಿಡಿಯಬೇಕು? 40 ಪದಗಳ ಮೊತ್ತ S40 ಕಂಡುಹಿಡಿಯಬೇಕು. ಸೂತ್ರವನ್ನು ಬರ್ಕೊಳ್ಳಿ. ಸೂತ್ರ ಬರೆದ ನಂತರ 3 ಕಡೆಗೆ n ಇರ್ತದೆ. ಆ n ಇರುವಲ್ಲೆಲ್ಲ 40 ಬರೀಬೇಕು. 43 ಕಡೆಗೆ ಬರುತ್ತೆ ನೋಡಿ. S ಕೆಳಗಡೆಗೆ 40. ಆನಂತರ n/2 ಇದ್ದರೆ 40/2 ಮತ್ತು ಆವರಣದೊಳಗಡೆ n-1 ಇರುವಲ್ಲಿ 40-1. ಆಮೇಲೆ 2a ಅಂತ ಹೇಳಿದರೆ a ಬರೀಬಾರದು, 2 ಗುಣಿಸು 6 ಅಂತೇಳಿ ಬರೀಬೇಕು. ಅದರ ಜೊತೆಗೆ ಇಂಗ್ಲಿಷ್ ಅಕ್ಷರ ಡಿ ಹೇಳುವಂಥದ್ರ ಬೆಲೆ ಬರೆದಾಗಿಲ್ಲ. ಆವರಣದ ಹೊರಗಡೆಗೆ ಡಿ ಬದಲು ಎಷ್ಟು ಬರೀಬೇಕು? 6 ಬರೀಬೇಕು. ಇದಿಷ್ಟು ಬಂದಾಗ ನಾವು ಮೊದಲು ಏನು ಮಾಡಬೇಕು? ಮೊದಲು 40ಕ್ಕೆ 2ರಿಂದ ಭಾಗಿಸ್ಕೊಳ್ಳಿ, 20 ಬರ್ತದೆ. ಚೌಕಾವರಣದ ಒಳಗಡೆಗೆ 2 ಮತ್ತು 6 ಗುಣಿಸಿ ಬರೀರಿ, 12. ಆಮೇಲೆ ಆವರಣದ ಒಳಗಡೆ 40ರಲ್ಲಿ 1 ಕಳೀರಿ, 39 ಗುಣಿಸು 6. ಮುಂದಿನ ಹಂತ ಮಾಡಬೇಕಾದ್ರೆ 12ಕ್ಕೆ 39 ಕೂಡಿಸುವುದಲ್ಲ, ಮೊದಲು ಗುಣಾಕಾರ ಕ್ರಿಯೆಯನ್ನು ಮಾಡಬೇಕು. ಯಾವ್ಯಾವ ಸಂಖ್ಯೆಗಳ ನಡುವೆ ಗುಣಿಸುವ ಚಿಹ್ನೆ ಇದೆ ನೋಡಿ? 39 ಮತ್ತು 6ರ ನಡುವೆ. ಅವೆರಡನ್ನು ಗುಣಿಸಿದರೆ 234. ಗುಣಿಸಿದ ನಂತರ ಕೂಡಿಸ್ಬೇಕು. 234ಕ್ಕೆ 12 ಕೂಡಿಸ್ಬೇಕು, 246 ಆಯಿತು. ಕಡೆಯದಾಗಿ 246ಕ್ಕೆ 20ರಿಂದ ಗುಣಿಸಿದರೆ 4920 ಬರ್ತದೆ. ಹಾಗಾಗಿ ಆ ಸಂಖ್ಯೆಗಳ ಮೊತ್ತ 4920 ಆಗಿರ್ತದೆ. ಇದೇ ರೀತಿಯ ಮತ್ತೊಂದು ಲೆಕ್ಕವನ್ನು ನೀವು ಪ್ರಯತ್ನ ಮಾಡಿ. ಮೊದಲ 15 8ರ ಅಪವರ್ತ್ಯಗಳ ಮೊತ್ತವೇನು ಅಂತೇಳಿ ಕೇಳಿದರೆ ನೀವು 8ರ ಮಗ್ಗಿಯನ್ನು ಬರೀಬೇಕು. ಒಟ್ಟು 15 ಸಂಖ್ಯೆಗಳು ಇರ್ತದೆ. n ಅಂದರೆ 15. ಅದನ್ನು ಪ್ರಯತ್ನಿಸಿ ನೀವು. ಹಾಗೆ ಮುಂದುವರೆದರೆ an ಸಮ 3+4 ಎಂದು ಹೇಳುವಂಥ ಲೆಕ್ಕವನ್ನು ಕೊಟ್ಬಿಟ್ರೆ ಇದರ ಸಹಾಯದಿಂದ ನೀವೇನು ಮಾಡಬೇಕು? ಅಲ್ಲಿ 15 ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕು. an ಸಮ 3+4n ಅಂತ ಹೇಳ್ಕೊಟ್ರೆ ನಮಗೆ ಎ ಬೆಲೆ ಎಷ್ಟು, ಡಿ ಬೆಲೆ ಎಷ್ಟು ಎಂದು ಗೊತ್ತಾಗುವುದಿಲ್ಲ. ಹಾಗಾಗಿ ನೀವು ಅದನ್ನು ಕಂಡುಹಿಡಿಯಲಿಕ್ಕೆ ಮೊದಲನೇ ಪದ, ಎರಡನೇ ಪದ, ಮೂರನೇ ಪದಗಳನ್ನು ಕಂಡುಹಿಡಿಯಬೇಕು. n ಇರುವಲ್ಲಿ 1 2 3 ಅಂತೇಳಿ ಬರೆದು ಈಗಾಗಲೇ ನೀವು ಕಲ್ತಿದ್ದೀರಿ. ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳಿ. ಮೊದಲನೇ ಪದವನ್ನು ಕಂಡುಹಿಡಿಯುತ್ತಿದ್ದರೆ n ಇರುವಲ್ಲಿ 1 ಬರೀಬೇಕು. 3+4 n ಇದ್ದಲ್ಲಿ 4 ಗುಣಿಸು 1 ಆಯಿತು. 4 1 4, 4ಕ್ಕೆ 3 ಕೂಡಿಸಿದರೆ 7. ಎರಡನೇ ಪದವನ್ನು ಕಂಡುಹಿಡಿಯುತ್ತಿದ್ದರೆ 3+4 n ಜಾಗದಲ್ಲಿ ಗುಣಿಸು 2 ಅಂತೇಳಿ ಬರೀಬೇಕು. 4 2 8, 8ಕ್ಕೆ 3 ಕೂಡಿಸಿದರೆ 11. 7ಕ್ಕೆ ಎಷ್ಟು ಕೂಡಿಸಿ 11 ಆಗ್ತದೆ ನೋಡಿ? 4 ಕೂಡಿಸಿದರೆ. ಅಂದರೆ ಮುಂದಿನ ಪದಕ್ಕೆ ಮತ್ತೆ 4 ಕೂಡಿಸ್ಬೇಕು, 15. ಅದಕ್ಕೂ ಮುಂದಿನ ಪದ ಬೇಕು ಅಂದರೆ 15ಕ್ಕೆ ಮತ್ತೆ 4 ಕೂಡಿಸಿ 19. ಈ ರೀತಿಯಾಗಿ ಸಿಗ್ತಾ ಹೋಗ್ತದೆ. ಈಗ ನಾವು ಅದರಲ್ಲಿ ಎ ಬಿ ಎಲ್ಲ ಬೆಲೆಗಳನ್ನು ಬರೀಬಹುದು. ಎ ಬೆಲೆ ಎಷ್ಟಾಗ್ತದೆ? 7, ಡಿ ಬೆಲೆ 11 ಮತ್ತು ಎನ್ ಬೆಲೆ 15. ಈ ರೀತಿಯಾಗಿ ಬರ್ಕೊಂಡ ನಂತರ ನೀವು ಅದರ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಸೂತ್ರ ಯಾವ್ದು ಬಳಸ್ತೀರಿ? ಹೌದು, ಸರಿಯಾಗಿದೆ. ಯಾವುದು? Sn ಸಮ n/2 ಗುಣಿಸು 2n+n-1 ಗುಣಿಸು ಡಿ. ಅಲ್ಲಿ n ಹೇಳುವುದು 3 ಕಡೆಗಿದೆ. ಆ n ಜಾಗದಲ್ಲಿ ಎಷ್ಟು ಬರೀಬೇಕು? 15 ಪದಗಳ ಮೊತ್ತ ಅಂದರೆ n ಇರುವಲ್ಲ 15, 3 ಕಡೆಗೆ 15 ಬರ್ತದೆ ನೋಡಿ ಎಲ್ಲಿ ಅಂತೇಳಿ. ಹೌದು, ಸರಿಯಾಗಿದೆ.
ಆಮೇಲೆ 2a ಅಂತ ಹೇಳಿದರೆ ಎ ಬರೀಬಾರ್ದು, ಎ ಜಾಗದಲ್ಲಿ 7 ಬರೀಬೇಕು. 2 ಗುಣಿಸು 7 ಆಯಿತು. 15 - 1 ಆಗ್ತದೆ. ಜೊತೆಗೆ ಡಿ ಜಾಗದಲ್ಲಿ 4 ಬರೀಬೇಕು, ಯಾಕೆಂದರೆ 4 ಹೆಚ್ಚಾಗ್ತಾ ಇದೆ. ಅದನ್ನು ಸಂಕ್ಷಿಪ್ತ ಮಾಡಲಿಕ್ಕೆ ಹೋದರೆ 15 ಭಾಗಿಸಿ 2 ಹಾಗೆ ಇಟ್ಕೊಳ್ಳಿ. ನಂತರ 2 × 14, 15ರಲ್ಲಿ 1 ಕಳೆದ್ರೆ 14 ಗುಣಿಸು 4, 14 × 56. ಮುಂದಿನ ಹಂತದಲ್ಲಿ 56ಕ್ಕೆ 14 ಕೂಡಿಸಬೇಕು, 70 ಬರ್ತದೆ. ಆನಂತರ 2ರಿಂದ 70ಕ್ಕೆ ಭಾಗಾಕಾರ ಮಾಡಿದರೆ 35 ಬರುತ್ತದೆ. 35 ಗುಣಿಸು 15 ಮಾಡಿದ್ರೆ 525 ಬರುತ್ತದೆ. ಈ ರೀತಿಯಾಗಿ ಮೊತ್ತವನ್ನು ಕಂಡುಹಿಡಿಯಬಹುದು. ಹಾಗೆ ಮುಂದೆ ಇದೇ ರೀತಿಯ ಲೆಕ್ಕವನ್ನು ನೋಡಲಿಕ್ಕೆ ಹೋದರೆ ಈ ರೀತಿಯ ಲೆಕ್ಕನೂ ಬರ್ಬೋದು ನಿಮಗೆ. ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 3ನೇ ಪದಗಳು ಕ್ರಮವಾಗಿ 14 ಮತ್ತು 18 ಆದರೆ 51 ಪದಗಳ ಮೊತ್ತವೇನು? ಅಲ್ಲಿ ಕೊಟ್ಟಿರುವಂಥದ್ದು 2ನೇ ಪದ 14, A2 14, A3 18. ಇದೆರಡು ಸಿಕ್ಕಿದ್ರೆ ಸಾಕು, ನೀವು ಡಿಯನ್ನು ಕಂಡುಹಿಡಿಯಬಹುದು. ಸಾಮಾನ್ಯ ವ್ಯತ್ಯಾಸ 14 ಇದ್ದದ್ದು 18 ಆಗಲಿಕ್ಕೆ ಎಷ್ಟು ಕೂಡಿಸಿದ್ದೇವೆ? 4. ಆದ್ದರಿಂದ ಸಾಮಾನ್ಯ ವ್ಯತ್ಯಾಸ ಡಿ 4. ಎರಡನೇ ಪದ 14 ಇದೆ, ಅದರ ಹಿಂದಿನ ಪದ ಬೇಕು ಅಂದರೆ 14ರಲ್ಲಿ 4 ಕಳೆಯಬೇಕು, ಆವಾಗ ಮೊದಲನೇ ಪದ ಸಿಗ್ತದೆ. 14ರಲ್ಲಿ 4 ಕಳೆದರೆ 10, ಆದ್ದರಿಂದ ಮೊದಲನೇ ಪದ 10 ಆಗಿರ್ತದೆ. ನಾವು 51 ಪದಗಳ ಮೊತ್ತ ಕಂಡುಹಿಡಿಯಬೇಕು ಅಂದರೆ 51 ಹೇಳುವುದು ಯಾವುದನ್ನು ಸೂಚಿಸ್ತದೆ? ಎನ್ನ ಬೆಲೆಯನ್ನು ಸೂಚಿಸ್ತದೆ. ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ SN ಸೂತ್ರವನ್ನು ಬಳಸಬೇಕು. 51 ಹೇಳುವಂಥ ಸಂಖ್ಯೆ 3 ಕಡೆ ಬರ್ತದೆ. S ಜೊತೆಗೆ n ಭಾಗಿಸಿ 2 ಇದ್ರೆ 51 ಭಾಗಿಸಿ 2 ಮತ್ತು ಆವರಣದೊಳಗಡೆ 51 - 1. A ಇರುವಲ್ಲಿ 10 ಬರ್ತದೆ 20 ಆಗ್ತದೆ. 51 1 ಕಳೆದರೆ 50 ಬರ್ತದೆ. ಡಿ ಜಾಗದಲ್ಲಿ 4 ಕಳೆದರೆ 50 ಗುಣಿಸು 4 ಅಂತೇಳಿ ಬರ್ತದೆ. 51 ಭಾಗಿಸಿ 2, ಯಾಕೆಂದರೆ ಅದನ್ನು ಭಾಗಾಕಾರ ಮಾಡಲಿಕ್ಕೆ ಬೇಡ, ಹಾಗೆ ಇಟ್ಕೊಳ್ಳಿ. 20 + 200 ಅಂತೇಳಿ ಬರ್ತದೆ. 220 ಆಯಿತು. 51 ಗುಣಿಸಿ 220 ಭಾಗಿಸಿ 2 ಅಂತೇಳಿ 2ರಿಂದ ಸುಲಭವಾಗಿ 220 ಭಾಗಾಕಾರ ಮಾಡಬಹುದು. ಅದು ಎಷ್ಟು ಬರ್ತದೆ? 110. 110 ಗುಣಿಸು 51 ಅಂತೇಳಿ ಮಾಡಿದ್ರೆ 5610. ಮೊತ್ತ ಎಷ್ಟಾಗಿರ್ತದೆ? 5610 ಆಗಿರ್ತದೆ. ಈ ರೀತಿಯಾಗಿ ನೀವು ಪುಸ್ತಕದ ಲೆಕ್ಕಗಳನ್ನು ನೋಡಿ ರೂಢಿ ಮಾಡಿಕೊಳ್ಳಿ.